ಡೋರ್ ಓಪನ್ ಮಾಡ್ದಲ್ಲ ಹೋಗಿಗ್ ಬಿಡ್ತೆ ಹೆಂಗೆ? ಎಲ್ಲಿ ಓಪನ್ ಮಾಡ್ದೆ ನಾನು? ಇವಾಗ ತಾನೇ ಡ್ಯಾಡಿ ಹೋಗಿದ್ದಿಲ್ಲೇ ಇದ್ದೀನಲ್ಲ ನಾನು. ಅಲ್ಲಿಲ್ಲ, ಅದು ಇಲ್ಲೆಲ್ಲೂ ಇಲ್ವಲ್ಲ. ಮತ್ತೆ ಬೀಸಿರೋ ಗಾಳಿಗೆ ಮೊನ್ನೆ ಇದೆಲ್ಲ ಫುಲ್ ಎಗ್ರೆ ಹೋಗೈತೆ. ಯಾರ ಬೈಕ್ ಮೇಲಾರ ಬಿದ್ದಿಗಿದ್ದು ಏನಾರು ಆಗಿದ್ರೆ ಫುಲ್ಲು ಹೊಡೆದಿರೋ ಈ ಗಾಳಿಗೆ ಹಿಂಗೆ ಬೀಸೈತೆ, ಫುಲ್ ಎಲ್ಲ ಮುರಿದೇ ಹೋಗೈತೆ. ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅಂಗಡಿಯಲ್ಲಿ ಓಪನ್ ಮಾಡಿ ತಿಂಡಿಗೆ ಬಂದಿದ್ದೀನಿ, ತಿಂಡಿ ಮಾಡಬೇಕು. ಸೊ ಇವಾಗ ತಿಂಡಿ ಮಾಡೋಕ್ಕೆ ಅಂತ ಬಂದೆ. ತಿಂಡಿ ಮಮ್ಮಿ ಏನು ಮಾಡೋರು ಗೊತ್ತಿಲ್ಲ, ಪುಳಿಯೋಗರೆ ಏನೋ ಮಾಡೋರು ಅನಿಸುತ್ತೆ. ಇದು ಬೆಳಿಗ್ಗೆನೇ ಕಚ್ಚ ಪ್ರೋಗ್ರಾಮು, ಏನು ಮಾಡಲ್ಲ. ಯಾರು ನಿಂತವ್ರೆ ಮಾಮೂಲಿ ಡೈಲಿ ನೀವೇ ಬಂದಿದ್ದು ಹಂಗೆ ಓಡೋಗೋದು, ಕಚ್ಬಿಟ್ಟು ಓಡ್ಬಿಡೋದು ಹಂಗೆ. ಮಮ್ಮಿ ತಿಂಡಿ ಹಾಕ್ಕೊಡ್ತವ್ರೆ, ತಿಂಡಿ ಮಾಡಬೇಕಷ್ಟೇ. ಉಪ್ಪಿಟ್ಟು ಅಂದಲ್ಲಮ್ಮ, ನೀನು ತಿನ್ನಲ್ವಲ್ಲ ಅದಕ್ಕೆ ನೀನು ಪುಳಿಯೋಗರೆ. ತಿಂಡಿ ಮಾಡಿಕೊಂಡು ಗಾಡಿಯೆಲ್ಲ ಈಚೆ ಹಾಕ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಮಾಮೂಲಿ ಎಲ್ಲ ಆದರೆ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ನಾನು ಮನೆಗೆ ಬಂದಾಗ ಸಂಜೆನೇ ಅಲ್ವಾ ವ್ಲಾಗ್ ಮಾಡೋದು. ಸೊ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಟ್ಟು ತಿಂಡಿ ಹೋಗೋಣ. ಹಾಕ್ಕೊಂಡು ತಿಂಡಿ ಮುಗಿಸ್ಬಿಡೋಣ. ತಿಂಡಿ ಮುಗಿಸಾದ್ಮೇಲೆ ಒಂದು 5-10 ನಿಮಿಷ ಲೇಟ್ ಆದರೆ ಏನಾಗಲ್ಲ. ನಾನು ತಿಂಡಿ ಮಾಡೋದೇ ಲೇಟ್ ತಿಂಡಿ ನೋಡ್ತಾ ತಿಂಡಿನೇ ಮಾಡಲ್ಲ ಸ್ವಲ್ಪ. ಬೀಸಿರೋ ಗಾಳಿಗೆ ಮೊನ್ನೆ ಇದೆಲ್ಲ ಫುಲ್ ಎಗ್ರೆ ಹೋಗೈತೆ. ಯಾರ ಬೈಕ್ ಮೇಲಾರ ಬಿದ್ದಿಗಿದ್ದು ಏನಾರು ಆಗಿದ್ರೆ ಫುಲ್ಲು ಹೊಡೆದಿರೋ ಈ ಗಾಳಿಗೆ ಹಿಂಗೆ ಬೀಸೈತೆ, ಫುಲ್ ಎಲ್ಲ ಮುರಿದೇ ಹೋಗೈತೆ. ಚೆನ್ನಾಗಿತ್ತು, ಎಲ್ಲ ಕಟ್ಟಾಗ್ಬಿಟ್ಟು ಅರ್ಧಕ್ಕರ್ಧ ಬಿದ್ದೋಗೈತೆ. ನನ್ನ ಫ್ರೆಂಡ್ ಬರ್ತಾನೆ ಅನ್ನಲ್ಲ, ಅದಕ್ಕೆ ವೆಯ್ಟ್ ಇದೇನಿದು ಗಾಡಿ ಹೋಯ್ತಾನೆ ಎಲ್ಲ ಟಾಪ್ ಸ್ಪೀಡ್ 55 ಅಂತ ತೋರಿಸ್ತೈತೆ. ಇದಕ್ಕೂ ಒಂದೊಂದು ಸತಿ ಏನಾರು ಆಗ್ಬಿಡ್ತದೆ. ಈಗ ಜಸ್ಟ್ ಕಾಲೇಜಿಂದ ಬಂದೆ. ಮಮ್ಮಿ ಕರೆಕ್ಟಾಗಿ ಫೋನ್ ಮಾಡಿದ್ರು, ನಾನು ಕಾಲೇಜಿಂದ ಬಂದೆ. ಓ, ಇವ್ರೇನು ಒಳಗಡೆ ಅವ್ರು ಇವತ್ತು ಈಚೆ ಹೋಗಿಲ್ಲ? ಗೇಟ್ ತೆಗೆದ್ರೆ ಸಿಗಾಕೊಂಡ್ಬಿಟ್ಟ. ಯಾವಾಗ್ಲೂ ಏನಾರ ಒಂದು ಕಿತಾಪತಿನ ನೋಡ್ಕೊಂಡು ಹೋಗಿಲ್ಲ ಅಂದಿದ್ದ ಟೈಮಲ್ಲಿ ಏನಾರ ಒಂದು ಮಾಡ್ಕೊತಾನೆ. ಈಚೆ ಹೋಗಿತ್ತಾ? ಅಕ್ಕೆ ಸೈಲೆಂಟ್ ಆಗ್ಬಿಟ್ಟೈತೆ. ಮಮ್ಮಿ ಕಾಫಿ ಕುಡಿತಾವ್ರೆ. ನಂಗಿಲ್ಲಮ್ಮ, ಮಳೆ ಕಣಮ್ಮ ಇಲ್ಲೆಲ್ಲ. ನಾಗ್ತಳ್ಳಿ ಹತ್ರ ನಿಲ್ಸ್ಕೊಂಡು ಈ ಶೈಲ್ಟು ಚೂರು ಹಿಂಗೆ ನೆನೆಯಂಗಿಲ್ಲ, ಫುಲ್ ನೆಂದೆ ಹೋಯ್ತಾವ ಇವು. ಆಲೆ ಗೊತ್ತಲ್ಲ ಚೂರು. ಗಾಡಿ ಒಳಗಡೆ ಗಾಡಿ ಹಾಕೋ ಮುಂಚೆ ಫಸ್ಟ್ ಹೋಗ್ಬಿಟ್ಟು ಹಾಲು ತೊಗೊಂಬರ್ತೀನಿ. ಹಾಲೆಲ್ಲ ತೊಗೊಂಬಂದ್ಮೇಲೆ ಒಳಗಡೆ ಹಾಕ್ಬಿಟ್ಟು ಹೋಗೋಣ. ಇವಾಗಿನ ಗಾಡಿ ಹಾಕ್ಬೇಕಂತೆ. ಸೊ ಗಾಡಿ ಹಾಕ್ಬೇಕಂತೆ. ಗಾಡಿ ಹಾಕೋ ಮುಂಚೆ ಸ್ವಲ್ಪ ಫೋನ್ ಚಾರ್ಜ್ ಹಾಕ್ತೀನಿ, ಚಾರ್ಜ್ ಇಲ್ಲ ಫೋನಲ್ಲಿ. ಹಾಲು ತೊಗೊಂಬಂದು ಇಟ್ಬಿಟ್ಟು ನೀವು ಅಂಗಡಿ ಹತ್ರ ಹೋಗ್ಬೇಕು. ಮಮ್ಮಿ ಹೂವು ಕಟ್ತಾನೆ ಅವ್ರು ಆಗಲಿಲ್ಲ. ನಾನು ಗಾಡಿ ತೊಗೊಂಬಂದಿದ್ದೀನಿ, ಅದು ತೊಗೊಂಡು ಅಂಗಡಿ ಹತ್ರ ಹೋಗ್ಬೇಕು. ಎಲ್ಲ ತೊಗೊಂಬಂದು ಎಲ್ಲ ಕೆಲಸ ಇಲ್ಲ ಇವಾಗೇನು. ಸೊ ಅಂಗಡಿ ಹತ್ರ ಹೋಗ್ಬಿಟ್ಟು ಡ್ಯಾಡಿ ಕಳಿಸ್ತೀನಿ, ಅವ್ರ ಮನೆಗೆ ಹೋಗ್ತಾರೆ. ನಾನು ಆಮೇಲೆ ನಿಧಾನಕ್ಕೆ ಬರ್ತೀನಿ ಮನೆ ಹತ್ರಕ್ಕೆ, ಅರ್ಜೆಂಟ್ ಏನಿಲ್ಲ. ಈಗ ಫೀಲ್ ಆಯ್ತದ ನೋಡಿ. ಈಗ ಒಂದೇ ನಿಮಿಷ ನಾನೆಲ್ಲ ಕಪ್ಪಿರ್ವಿ ಅನ್ಕೊಂಡೆ. ಕಚ್ಚಿದ್ವಾ? ಕಚ್ಚಲಿಲ್ಲ. 1 ಗಂಟೆಗೆ ಹೋದ ಹೇಳು, ಕಚ್ಚಿದು ಅಂತ ಗೊತ್ತು. 1 ಗಂಟೆ ತುಂಬ ತೋಟದಲ್ಲಿ ಹೋದ. ಅಂಗಡಿ ಹತ್ರ ಬಂದಿದೆ, ಕೂತಿದೆ ಅಂಗಡಿ ಹತ್ರ ಎಷ್ಟೊತ್ತು. ಸೊ ಇನ್ನೂ ಟೈಮ್ ಆಗಿಲ್ಲ, 7:30. ಬಾಯ್ಸ್ ಯಾರು ಬಂದಿಲ್ಲ. ನೋಡೋಣ, ಇನ್ನೊಂದು 30-20 ಮಿನಿಟ್ಸ್ ಎದ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಮನೆ ಹತ್ರ ಹೋಗ್ತೀನಿ. ಏನು ಮಾಡೋಕ್ಕಿಲ್ಲ, ಪ್ರಶಾಂತ್ ಸೈಲೆಂಟಾಗೈತೆ, ಯಾರೂ ಇಲ್ಲ. ಸೊ ಒಂದು 25 ನಿಮಿಷ ಕಾಯ್ಬಿಟ್ಟು ಮನೆ ಹತ್ರಕ್ಕೆ ಹೋಗ್ತೀನಿ. ನಮ್ಮಪ್ಪ ಹೋಯ್ತವ್ರು ಈಗ. ಕಾಯ್ಸ್ ಅಂಗಡಿಯೆಲ್ಲ ಎತ್ತಿಟ್ಟಿದ್ದಾಯಿತು. ಸೊ ಇವಾಗ ಕ್ಲೋಸ್ ಮಾಡಬೇಕು. ನಾನು ಮನೆಯಲ್ಲಿ ದಾಲ್ ಮಾಡೋರಂತೆ ನಾನು ತಿನ್ನಲ್ಲ. ಸೊ ಹೋಗ್ಬಿಟ್ಟು ಎಗ್ ರೈಸ್ ತೊಗೊಂಬರ್ತೀನಿ. ಎಗ್ ರೈಸ್ ತೊಗೊಂಡು ಮನೆ ಹತ್ರ ರಿಟರ್ನ್ ಆಯ್ತೀನಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಐತೆ ಎತ್ತಿಡೋದು, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹೋಗ್ಬಿಟ್ಟು ಈಸ್ಕೊಂಬರ್ತೀನಿ. ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದೆ, ಬರ್ತಾನೆ ಎಗ್ ರೈಸ್ ತೊಗೊಂಬಂದ್ಬಿಟ್ಟಿದ್ದೀನಿ. ಮದರ್ ಇಂಡಿಯಾ ಎಲ್ಲಮ್ಮ ಅದು ಇಲ್ಲೇ ಐತಲ್ಲ. ಓಯ್ ಬೀಳ್ತದೆ. ಇವಾಗ ಬಂದ್ಬಿಟ್ಟು ಒಂಚೂರು ಕಡಿದು ಬಿಟ್ರೆ ಸಮಾಧಾನ ಆಗ್ತಿಲ್ಲ, ಅಂದರೆ ಇಲ್ಲ. ಯಾರೋ ನೀರು ಬಿಟ್ಟಿದ್ದೀರಾ, ಸುಮ್ಮನೆ ನೀರು ಹೋಯ್ತಾ ಐತಿ ಎಲ್ಲಿ ಕಿಚನಲ್ಲಿ. ಹೇಳಿಲ್ಲ, ನೀರು ಹೋಯ್ತಾಯ್ತು ನೋಡಿ. ಅದು ನೀಟಾಗಿ ಆಫ್ ಮಾಡಲಿಲ್ಲ. ಏನವ ಏನು ಸಂಚಾರ? ಬಾತು ಮೇಲೆ ನಡಿ. ನಾನು ಕೀಯೆಲ್ಲ ಇಟ್ಬಿಟ್ಟು
ಎಗ್ ರೈಸ್ ತಿನ್ಬಿಟ್ಟು ನಾನು ಊಟ ಮಾಡ್ಕೋತೀನಿ. ಅವ್ರು ಇನ್ನೂ ಲೇಟ್ ಅಂತೆ ಸ್ವಲ್ಪ. ಇಲ್ಲ ಅದು ಇದೊಂದು ಹಿಂಸೆ ಅನ್ನೋದ್ಕಿಂತ ಎಲ್ಲಿ ಕಾಲ್ಗೆ ಸಿಗಾಕಣತ್ತಾಗ ನಮ್ಗಂತೂ ಹೋದ ವಾರ ಬಂದಾಗ ಇಷ್ಟು ಫಾಸ್ಟ್ ಇರಲಿಲ್ಲ. ಸಿಕ್ಕಿದೆಲ್ಲ ಹಾಕಿ ಹಾಕ್ತೇವೆ ಒಟ್ಟಿನಲ್ಲಿ. ಇವಾಗ ತಿನ್ಕೊಂಡು ಬಂದೆ. ಒಂದು 10 ನಿಮಿಷ ಈಚೆ ತಿರ್ಗೋಣ ಅಂದರೆ ಬೇಡ, ಸೊ ಅದಕ್ಕೋಸ್ಕರನೇ ಇಲ್ಲೇ ರೆಸ್ಟ್ ಮಾಡ್ತೀನಿ ಒಂದು 10-15 ನಿಮಿಷ. ಆಮೇಲೆ ಹೋಗ್ಬಿಟ್ಟು ಪನ್ನೀರ್ ತಿಂತೀನಿ ಚೂರು. ಅದ್ರ ಪಾಡಿಗೆ ಅದು ಆಟ ಆಡ್ತೈತೆ. ಒಂದು 10 ನಿಮಿಷ ರೆಸ್ಟು. ಸೆಕೆ ಒಳಗಡೆ ಅದು ಫ್ಯಾನ್ ಹಾಕಕ್ಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು 1 ಅವರ್ ರೀಲ್ಸ್ ಎಲ್ಲ ನೋಡಿ ಆಮೇಲೆ ಒಳಗಡೆ ಹೋಗ್ತೀನಿ. ಊಟ ಎಲ್ಲ ಮುಗೀತು. ಸೊ ಅದಕ್ಕೆ ಹಾಲು ಹಾಕ್ಬಿಟ್ಟು ಇದ್ದೀನಿ. ಎಲ್ಲೈತೆ ಅಂತ ಗೊತ್ತಿಲ್ಲ ಐತೆ ಅಂತ. ಸೊ ಎಲ್ಲೂ ಕಾಣಿಸ್ತಾ ಇಲ್ಲ. ಒಳಗಡೆ ಎಲ್ಲ ಹೋಗಿರ್ಬೋದು ನಾವು ಮೋಸ್ಟ್ಲಿ. ನೋಡ್ಕೊಂಬರ್ತೀನಿ. ಎಲ್ಲಮ್ಮ ಒಳಗಡೆ ಬತ್ತಾ ಇಲ್ವಾ? ಗೇಟ್ ತೆಗ್ದಿದ್ದು ಹೋಗಿಬಿಡ್ತಾ? ನೀವು ಆಲೇ ಹೋಗಿದ್ರಲ್ಲ, ಎಲ್ಲ ಐತಪ್ಪ ಇದು. ಎಲ್ಲ ಕ್ಲೋಸ್ ಮಾಡಾದ್ಮೇಲೆ ಎಲ್ಲಾರು ಹೋಗಿಬಿಡ್ತಾ ಅದು. ಇಲ್ಲೆಲ್ಲ ಬತ್ತು ಕಣಮ್ಮ. ಡೋರ್ ಓಪನ್ ಮಾಡ್ದಲ್ಲ, ಹೋಗಿಬಿಡ್ತಾ ಹೆಂಗೆ? ಎಲ್ಲಿ ಓಪನ್ ಮಾಡ್ದೆ ನಾನು? ಇವಾಗ್ತಾನೆ ಡ್ಯಾಡಿ ಹೋಗಿದ್ದಿಲ್ಲೇ ಇದ್ದೀನಲ್ಲ ನಾನು. ಅಲ್ಲಿಲ್ಲ ಅದು, ಇಲ್ಲೆಲ್ಲೂ ಇಲ್ವಲ್ಲ ಮತ್ತೆ. ಯಾರ್ ಕಾಟ? ನನ್ ಕಾಟಲ್ಲ, ಇಲ್ಲಿಲ್ಲ ಕಣಮ್ಮ. ಒರ್ಯಾ ಓಯ್, ಅಯ್ಯೋ ಇದೆಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ಇಲ್ಲಿ ಏಯ್, ಎಲ್ಲೆಲ್ಲಿಂದಾನು ಬತ್ತೀಯಾ? ಎಲ್ಲೆಲ್ಲೋ ಇರ್ತೀಯ, ಎಲ್ಲೆಲ್ಲಿಂದಾನು ಬತ್ತೀಯಾ? ಹಾಂ, ಎಲ್ಲೋ ಇವಾಗ ಜಸ್ಟು ಈಚೆ ಡೋರ್ ತೆಗ್ದಿದ ತಕ್ಷಣ ಓಡ್ಬಿಟ್ಟಿತ್ತು. ನಾನೆಲ್ಲೋ ಅಲ್ಲೇ ಎಸ್ಕೇಪ್ ಏನೋ ಅನ್ಕೊಂಡೆ. ಎಲ್ಲೇಳಿ ನನ್ನ ಗಾಡಿ ಕೆಳಗಡೆ ಕೂತೈತೆ. ಅದೊಂದು ಎಲ್ಲಿರ್ತದೆ, ಯಾವಾಗ ಎಲ್ಲಿರ್ತದೆ ಗೊತ್ತೇ ಆಗ. ನಮ್ಮ ಹಿಂದಿಂದೇನೆ ಬಂದ್ಬಿಟ್ಟು ನಮ್ಗೂ ಮುಂಚೆನೆ ಡೋರ್ ಆಚೆ, ಮನೆ ಆಚೆ ಹೊಂಟೋಗಿರ್ತದೆ. ಅದಕ್ಕೋಸ್ಕರನೇ ಒಂದು 2 ಸತಿ ಚೆಕ್ ಮಾಡಬೇಕು. ಎಲ್ಲಿರಲ್ಲ, ಈಚೆನೆ ಹೊಂಟೋಗ್ಬಿಟ್ಟಿರ್ತದೆ. ಅದು ಸ್ವಲ್ಪ ಭಯ. ಅದಕ್ಕೇ ಒಂದು 2 ಸತಿ ನೋಡೋದು ಎಕ್ಸ್ಟ್ರಾ. ಇವಾಗ ಇಲ್ಲಿ ಐತೆ, ಇಲ್ಲೇ ಐತೆ. ಕಚ್ಚವ ಕಚ್ಚು. ಹಾಯ್, ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.